ಇವತ್ ನಾವು ನೋಡ್ತಿರೋದು ಒಂದು ಚುನಾವಣೆಯ ಗೆಲುವು ಸೋಲಿನ ಲೆಕ್ಕಾಚಾರ ಅಷ್ಟೇ ಅಲ್ಲ. ಇದು ಒಂದು ಕ್ಷೇತ್ರದ ಹೃದಯ ಬಡಿತವನ್ನ, ಅಲ್ಲಿನ ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಆಳವಾದ ಡೇಟಾ ಆಧಾರಿತ ಅಧ್ಯಯನ. ಒಂದು ಕ್ಷೇತ್ರ ಯಾಕೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುತ್ತೆ ಮತ್ತು ಕಾಲ ಬದಲಾದಂತೆ ಅದರ ಯೋಚನೆ ಯಾಕೆ ಬದಲಾಡುತ್ತೆ ಅನ್ನೋದರ ಒಂದು ವಿಶ್ಲೇಷಣೆ. ಬನ್ನಿ, ಇವತ್ತು ನಾವು ಕರ್ನಾಟಕದ ಹಾವೇರಿ ಕ್ಷೇತ್ರದ ಆಳಕ್ಕೆ ಇಳಿದು ನೋಡೋಣ. ಇಲ್ಲಿನ ಜನರ ನಾಡಿಮಿಡಿತ ನಿಜವಾಗಿ ಏನು ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಈ ವಿಶ್ಲೇಷಣೆಯ ಪಯಣದಲ್ಲಿ ನಾವು ಹಾವೇರಿಯನ್ನ 6 ಬೇರೆ ಬೇರೆ ಆಯಾಮಗಳಿಂದ ನೋಡಲಿದ್ದೇವೆ. ಕ್ಷೇತ್ರದ ಮಣ್ಣಿನ ಗುಣದಿಂದ ಹಿಡಿದು ಭವಿಷ್ಯದ ಆಡಳಿತದ ದಾರಿಯವರೆಗೂ ಒಂದು ಸ್ಪಷ್ಟ ಚಿತ್ರಣವನ್ನ ಕಟ್ಟಿಕೊಡುವ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಯಾವುದೇ ರಾಜಕೀಯ ವಿಶ್ಲೇಷಣೆ ಮತದಾನದ ದಿನಾಂಕದಿಂದ ಶುರುವಾಗಬಾರ್ದು. ಅದು ಶುರುವಾಗಬೇಕಿರೋದು ಆ ಕ್ಷೇತ್ರದ ಮಣ್ಣಿನಿಂದ, ಅಲ್ಲಿನ ಜನರ ಬದುಕಿನಿಂದ. ಯಾಕಂದ್ರೆ ರಾಜಕೀಯದ ಬೇರುಗಳು ಇರೋದೇ ಆ ಮಣ್ಣಿಂಡಲಿ. ಹಾವೇರಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಇಲ್ಲಿನ ಸಾಮಾಜಿಕ ಚಿತ್ರಣವನ್ನ ನೋಡ್ಬೇಕು. ಇದು ಹೆಚ್ಚಾಗಿ ಅಂದ್ರೆ ಸುಮಾರು 78% ಗ್ರಾಮೀಣ ಪ್ರದೇಶ. ಅಷ್ಟೇ ಅಲ್ಲ, ಇದೊಂದು ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರ. ಇದರರ್ಥ ಇಲ್ಲಿನ ರಾಜಕೀಯ ಲೆಕ್ಕಾಚಾರಗಳು ತುಂಬಾ ಸಂಕೀರ್ಣ. ಮೀಸಲು ಕ್ಷೇತ್ರವಾದ ಕಾರಣ ಕೇವಲ ಜಾತಿ ಸಮೀಕರಣಗಳು ಮಾತ್ರ ಕೆಲಸ ಮಾಡಲ್ಲ. ಅಭ್ಯರ್ಥಿಯ ವೈಯಕ್ತಿಕ ಸಾಮರ್ಥ್ಯ, ಅವರ ನಡವಳಿಕೆ ಮತ್ತು ಅವರು ಜನರ ಜೊತೆ ಬೆರೆಯುವ ರೀತಿ ತುಂಬಾ ಮುಖ್ಯವಾಗುತ್ತೆ. ನೆನಪಿಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ ಮತ್ತು ಆ ಘನತೆಯನ್ನ ಗೌರವಿಸುವ ನಾಯಕತ್ವವನ್ನೇ ಜನ ಬಯಸ್ತಾರೆ. ಈ ನಂಬರ್ಗಳನ್ನು ನೋಡಿ. ಇವು ಕೇವಲ ಅಂಕಿಅಂಶಗಳಲ್ಲ, ಇವು ಜನರ ದೈನಂದಿನ ಬದುಕಿನ ಕಷ್ಟಗಳ ಅಳತೆಗೋಲು. ನೀರು, ಉದ್ಯೋಗ, ರಸ್ತೆ, ಈ 3 ಮೂಲಭೂತ ಅವಶ್ಯಕತೆಗಳಲ್ಲೇ ಇಷ್ಟೊಂದು ದೊಡ್ಡ ಅಂತರ ಕಾಣ್ತಿದೆ ಅಂದ್ರೆ ಇದರರ್ಥ ಜನರ ಬದುಕಿಗೂ ಮತ್ತು ಸರ್ಕಾರದ ಆಡಳಿತಕ್ಕೂ ನಡುವೆ ಒಂದು ದೊಡ್ಡ ಕಂದಕ ನಿರ್ಮಾಣವಾಗಿದೆ. ಈ ಅಸಮಾಧಾನವೇ ಮತದಾನದ ದಿನದಂದು ಹೊರಬರುತ್ತೆ. ಹಾಗಾದ್ರೆ ನಾವೀಗಷ್ಟೇ ನೋಡಿದ ಈ ನೆಲದ ವಾಸ್ತವಕ್ಕೆ 2023ರಲ್ಲಿ ಜನರು ಕೊಟ್ಟ ತೀರ್ಪು ಹೇಗಿತ್ತು? ಆ ಸಂಖ್ಯೆಗಳು ಹೇಳೋ ಕಥೆ ಏನು? ಬನ್ನಿ ನೋಡೋಣ. ಇಲ್ಲಿದೆ ನೋಡಿ, ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಸಂಖ್ಯೆ -5.58% ಪಾಯಿಂಟ್ಸ್. ಅಂದ್ರೆ 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಬಿಜೆಪಿ ತನ್ನ ಒಟ್ಟು ವೋಟ್ ಶೇರ್ನಲ್ಲಿ ಇಷ್ಟು ದೊಡ್ಡ ಕುಸಿತವನ್ನ ಕಂಡಿದೆ. ಇದನ್ನ ಕೇವಲ ಕೆಲವು ಸಾವಿರ ವೋಟುಗಳ ಸೋಲು ಅಂತ ನೋಡಬಾರ್ದು. ಇದೊಂದು ಜನದ ಒಲವಿನಲ್ಲಿ ಆದ ಬಹುದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಆ ಶೇಕಡವಾರು ಬದಲಾವಣೆ ಅಂತಿಮವಾಗಿ ವೋಟುಗಳ ಲೆಕ್ಕದಲ್ಲೇನಾಯಿತು ಅಂದ್ರೆ, ಕಾಂಗ್ರೆಸ್ ಪಕ್ಷ 11,915 ಮತಗಳ ಅಂತರದಿಂದ ಗೆಲುವು ಸಾಧಿಸಿತು. ಇಲ್ಲಿ ಪ್ರತಿಯೊಂದು ವೋಟು ಕೂಡ ಎಷ್ಟು ನಿರ್ಣಾಯಕ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಚಾರ್ಟ್ ನೋಡಿ ಕಥೆ ತಾನಾಗೆ ಅರ್ಥವಾಗುತ್ತೆ. 2018ರಲ್ಲಿ 50% ಗಡಿ ದಾಟಿ ಗೆದ್ದಿದ್ದ ಬಿಜೆಪಿ 5 ವರ್ಷದಲ್ಲಿ 45%ಕ್ಕೆ ಇಳಿಯಿತು. ಅದೇ ಸಮಯದಲ್ಲಿ 44%ರಲ್ಲಿದ್ದ ಕಾಂಗ್ರೆಸ್ 51% ಗಡಿ ದಾಟಿತು. ಇದು ಸಾಮಾನ್ಯ ಬದಲಾವಣೆಯಲ್ಲ, ಇದೊಂದು ಸಂಪೂರ್ಣ ರಾಜಕೀಯ ಪಲ್ಲಟ. ಸರಿ, ಇಲ್ಲಿಯವರೆಗೆ ಏನಾಯಿತು ಅಂತ ನೋಡಿದ್ವಿ. ಈಗ ಈ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಹೋಗೋಣ. ಅಂದ್ರೆ ಇದು ಯಾಕೆ ಹೀಗಾಯಿತು? ಆ 5.5% ವೋಟುಗಳು ಕೈತಪ್ಪಿ ಹೋಗಲು ಮೂಲ ಕಾರಣಗಳೇನೋ? ಬನ್ನಿ ಅದರ ಆಳಕ್ಕೆ ಇಳಿಯೋಣ. ಡೇಟಾ ಪ್ರಕಾರ ಈ ದೊಡ್ಡ ಬದಲಾವಣೆಗೆ 3 ಮುಖ್ಯ ಕಾರಣಗಳು ಕಾಣಿಸ್ತಿದೆ. ಮೊದಲನೇದು, ಕಲ್ಯಾಣ ಯೋಜನೆಗಳಿಂದ ಸಿಗೋ ತಾತ್ಕಾಲಿಕ ಸೌಲಭ್ಯಕ್ಕಿಂತ ಜನರಿಗೆ ಸ್ಥಿರ ಆದಾಯ ಮತ್ತು ಸ್ವಾಭಿಮಾನದ ಬದುಕು ಮುಖ್ಯವಾಗುತ್ತೆ. ಎರಡನೇದು, ಭರವಸೆ ಕೊಟ್ಟ ಯೋಜನೆಗಳು ಅರ್ಧಂಬರ್ಧ ನಿಂದಿರೋದು. ಮತ್ತು ಮೂರನೇದು, ಇವತ್ತಿನ ಯುವಕರನ್ನ ಅತಿ ಹೆಚ್ಚಾಗಿ ಕಾಡ್ತಿರೋ ನಿರುದ್ಯೋಗ ಮತ್ತು ರೈತರ ಮುಗಿಯದ ಸಂಕಷ್ಟ. ಇವು ರಾಜಕೀಯ ಆರೋಪಗಳಲ್ಲ, ಇವು ವ್ಯವಸ್ಥೆಯೊಳಗಿನ ಸಮಸ್ಯೆಗಳು. ಇದೊಂದು ಸಣ್ಣ ಉದಾಹರಣೆ, ಆದರೆ ಇದರ ಪರಿಣಾಮ ಬಹಳ ದೊಡ್ಡದು. ಯೋಚನೆ ಮಾಡಿ, ಜನರದೇ ತೆರಿಗೆ ಹಣದಲ್ಲಿ ಕಟ್ಟಿದ ಸೌಲಭ್ಯಗಳು ಹೀಗೆ 2 ವರ್ಷದಿಂದ ತುಕ್ಕು ಹಿಡಿತಾ ನಿಂತಿದ್ರೆ ಜನರಿಗೆ ಏನನ್ಸುತ್ತೆ? ಇದು ಕೇವಲ ಅಭಿವೃದ್ಧಿಲಿನ ಅಂತರವಲ್ಲ, ಇದು ಆಡಳಿತದ ಮೇಲೆ ಜನ ಇಟ್ಟಿದ್ದ ನಂಬಿಕೆಗೆ ಬಿದ್ದ ಪೆಟ್ಟು. ಈಗ ಅಭ್ಯರ್ಥಿಯ ಕಾರ್ಯಕ್ಷಮತೆಯನ್ನು ನಿಷ್ಪಕ್ಷಪಾತವಾಗಿ ನೋಡೋದಾದ್ರೆ, ಒಂದು ಕಡೆ ಬಲವಾದ ಪಕ್ಷ ಸಂಘಟನೆ ಮತ್ತು ಒಂದು ಗಟ್ಟಿ ಮತ ಬ್ಯಾಂಕ್ ಇದೆ. ಆದರೆ ಇನ್ನೊಂದು ಕಡೆ 2023ರ ಸೋಲು ಸ್ಪಷ್ಟವಾಗಿ ತೋರಿಸ್ತಿದೆ. ತಮ್ಮ ಮೂಲ ಬೆಂಬಲಿಗರನ್ನು ದಾಟಿ ಹೊಸ ಮತದಾರರನ್ನು ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ. ಇದು ಅವರ ದೊಡ್ಡ ದೌರ್ಬಲ್ಯ. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಗುರುತಿಸಿದ್ದೇವೆ, ಅದರ ಕಾರಣಗಳನ್ನ ವಿಶ್ಲೇಷಿಸಿದ್ದೇವೆ. ಈಗ ಪರಿಹಾರದ ಕಡೆ ನೋಡೋಣ. ಡೇಟಾವನ್ನೇ ಆಧಾರವಾಗಿಟ್ಟುಕೊಂಡು ಆಡಳಿತವನ್ನ ಸರಿಪಡಿಸಿ ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ದಾರಿಯನ್ನ, ಒಂದು ನೀಲನಕ್ಷೆಯನ್ನ ರೂಪಿಸಲು ಸಾಧ್ಯವೇ?
ದಾರಿ ತುಂಬ ಸ್ಪಷ್ಟವಾಗಿದೆ. ಪ್ರತಿಯೊಂದು ವರ್ಗದ ಜನರ ನಿರ್ದಿಷ್ಟ ಸಮಸ್ಯೆಗಳ ಮೇಲೆ ಗಮನ ಹರಿಸಬೇಕು. ಯುವಕರಿಗೆ ಉದ್ಯೋಗದ ಭರವಸೆ, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ, ದುರ್ಬಲ ವರ್ಗದವರಿಗೆ ಸಮಾನ ಅವಕಾಶ, ಪ್ರಬಲ ಸಮುದಾಯಗಳಿಗೆ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆ ಮತ್ತು ರೈತರ ಕಣ್ಣೇರು ಒರೆಸುವ ಕೆಲಸ. ಈ 5 ಸೂತ್ರಗಳು ಯಾವುದೇ ಪುನರಾಗಮನಕ್ಕೆ ಅಡಿಪಾಯ. ಬರೀ ತಂತ್ರಗಾರಿಕೆ ಬಗ್ಗೆ ಮಾತಾಡಿದ್ರೆ ಸಾಲ್ದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಜನರ ಬದುಕಿನಲ್ಲಿ ತಕ್ಷಣಕ್ಕೆ ಬದಲಾವಣೆ ತರಬಲ್ಲ, ಅತಿ ಹೆಚ್ಚು ಪರಿಣಾಮ ಬೀರಬಲ್ಲ 3 ಯೋಜನೆಗಳ ಬಗ್ಗೆ ಈಗ ನೋಡೋಣ. ಮೊದಲನೇದು, ಕಡಿಮೆ ಖರ್ಚು ಹೆಚ್ಚು ಲಾಭ. ನೆನ್ಪಿದೆಯಾ ಆ ಬಳಕೆಯಾಗದೆ ಬಿದ್ದಿದ್ದ ವಾಟರ್ ಪ್ಯೂರಿಫೈಯರ್ಗಳು? ಅವನ್ನ ಕೇವಲ 6 ತಿಂಗಳೊಳಗೆ ಸರಿಪಡಿಸಿದ್ರೆ ಸಾವಿರಾರು ಕುಟುಂಬಗಳಿಗೆ ಶುದ್ಧ ಕುಡಿಯೋ ನೀರು ಸಿಗುತ್ತೆ. ಇದು ಕೇವಲ ನೀರು ಕೊಟ್ಟಂಗಲ್ಲ, ಕಳೆದು ಹೋಗಿದ್ದ ನಂಬಿಕೆಯನ್ನ ವಾಪಸ್ ಕಳಿಸೋ ಮೊದಲ ಹೆಜ್ಜೆ. ಎರಡನೆಯದು, ಒಂದು ದೊಡ್ಡ ಪ್ರಮಾಣದ ಯೋಜನೆ. ಈಗಾಗಲೇ ಹಣ ಮಂಜೂರಾಗಿ ಅರ್ಧಕ್ಕೆ ನಿಂತಿರುವ ರಾಷ್ಟ್ರೀಯ ಹೆದ್ದಾರಿ 48ರ ಕಾಮಗಾರಿಯನ್ನ ಪೂರ್ಣಗೊಳಿಸೋದು. ಇದು ಕೇವಲ ಒಂದು ರಸ್ತೆಯಲ್ಲ, ಇದು ಹಾವೇರಿಯ ಆರ್ಥಿಕತೆಯ ಜೀವನಾಡಿ. ಇದು ಪೂರ್ಣಗೊಂಡ್ರೆ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತೆ ಮತ್ತು ದೊಡ್ಡ ಭರವಸೆಗಳನ್ನ ಕೂಡ ಈಡೇರಿಸಬಲ್ಲೆ ಅನ್ನೋ ಸಂದೇಶ ಜನರಿಗೆ ಹೋಗುತ್ತೆ. ಮೂರನೇದು, ತಳಮಟ್ಟದಲ್ಲಿ ಸಬಲೀಕರಣ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಮ್ಮ ಉತ್ಪನ್ನಗಳನ್ನು ತಯಾರಿಸಲು ಮತ್ತು ಮಾರಾಟ ಮಾಡಲು ಬೇಕಾದ ಶೆಡ್ಗಳನ್ನು ನಿರ್ಮಿಸಿಕೊಡೋದು. ಇದು ನೇರವಾಗಿ ಗ್ರಾಮೀಣ ಮಹಿಳೆಯರ ಕೈಗೆ ದುಡ್ಡು ಕೊಡುತ್ತೆ, ಅವರ ಆದಾಯವನ್ನ ಹೆಚ್ಚಿಸುತ್ತೆ. ಇಲ್ಲಿ ನೆನಪಿಡಬೇಕಾದ ಇನ್ನೊಂದು ವಿಷಯವೆಂದರೆ, ಈ ಮಹಿಳೆಯರನ್ನ ಸಬಲಗೊಳಿಸೋದು ಅಷ್ಟೇ ಅಲ್ಲ, ಅವರ ವೈಯಕ್ತಿಕ ಡೇಟಾವನ್ನ ಜವಾಬ್ದಾರಿಯಿಂದ ಕಾಪಾಡಬೇಕು. ಭಾರತದ ಹೊಸ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾನೂನಿನ ಅಡಿಯಲ್ಲಿ ಅವರ ಒಪ್ಪಿಗೆ ಮತ್ತು ಘನತೆಗೆ ಮೊದಲ ಆದ್ಯತೆ ನೀಡುವುದು ಉತ್ತಮ ಆಡಳಿತದ ಲಕ್ಷಣ. ಕೊನೆಯದಾಗಿ, ಈ ಎಲ್ಲಾ ಯೋಜನೆಗಳನ್ನ, ಈ ನೀಲನಕ್ಷೆಯನ್ನ ವಾಸ್ತವಕ್ಕೆ ತರೋದು ಹೇಗೆ? ಯಾಕಂದ್ರೆ ಕಾಗದದ ಮೇಲಿರೋ ಯೋಜನೆಗೂ ನೆಲದ ಮೇಲಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ. ಬದ್ಧತೆ ಮತ್ತು ಪಾರದರ್ಶಕತೆ ಇಲ್ಲದೆ ಯಾವ ಯೋಜನೆಯೂ ಯಶಸ್ವಿಯಾಗಲ್ಲ. ಡೇಟಾ ಕೆಲವೊಮ್ಮೆ ಕಠಿಣ ಸತ್ಯಗಳನ್ನೇ ಹೇಳುತ್ತೆ. ಈ ವರದಿಯ ಅಂತಿಮ ಶಿಫಾರಸು ತುಂಬಾ ಸ್ಪಷ್ಟವಾಗಿದೆ. ಕಳೆದು ಹೋದ ಸುಮಾರು 6% ಮತಗಳನ್ನ ವಾಪಸ್ ಪಡೆಯಲೇಬೇಕು ಅಂದ್ರೆ ಒಂದು ಹೊಸ ಆರಂಭ, ಒಂದು ಹೊಸ ಮುಖದ ಅವಶ್ಯಕತೆ ಇದೆ. ರಾಜಕೀಯದಲ್ಲಿ ಇಂತಹ ಕಠಿಣ ನಿರ್ಧಾರಗಳು ಕೆಲವೊಮ್ಮೆ ಅನಿವಾರ್ಯ. ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಇದು. ಜನರ ನಂಬಿಕೆಯನ್ನ ಭಾಷಣಗಳಿಂದ, ಘೋಷಣೆಗಳಿಂದ ಕಟ್ಟುವಾಗಲ್ಲ. ಅದನ್ನ ಕಟ್ಟಬೇಕಾಗಿರೋದು ಮನೆಗೆ ನೀರು ತರುವ ಪೈಪ್ಲೈನ್ಗಳಿಂದ, ಊರನ್ನ ಸೇರಿಸೋ ರಸ್ತೆಗಳಿಂದ ಮತ್ತು ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳಲು ಬೇಕಾದ ಅವಕಾಶಗಳಿಂದ. ನಾವು ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯಶಸ್ಸಿನ ದಾರಿ ಯಾವುದು ಅಂತ ಡೇಟಾ ಇಷ್ಟು ಸ್ಪಷ್ಟವಾಗಿ ತೋರಿಸಿದ ಮೇಲೂ ಕೆಲವರು ಆ ದಾರಿಯಲ್ಲಿ ನಡೀತಾರೆ, ಇನ್ನು ಕೆಲವರು ವಿಫಲರಾಗ್ತಾರೆ. ಹಾಗಾದ್ರೆ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವ ನಾಯಕನಿಗೂ ವಿಫಲನಾಗುವವನಿಗೂ ಇರುವ ನಿಜವಾದ ವ್ಯತ್ಯಾಸವಾದರೆ ಏನು? ಇದ್ರ ಬಗ್ಗೆ ಯೋಚಿಸಿ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.